ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರತಿದಿನವೂ ಸಿನಿಮಾ ರಂಗದ ಒಂದಲ್ಲ ಒಂದು ಸುದ್ದಿಗಳನ್ನ ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ಸಿನಿ ಪ್ರೇಕ್ಷಕರಿಗೆ ನೀಡುವ ಪ್ರಯತ್ನ ಮಾಡ್ತೀವಿ. ಆದರೆ ಇಂದು ಸಿನಿಮಾ ರಂಗಕ್ಕೆ ಸಿಡಿಲು ಬಡಿದಂತಾಗಿರುವ ಸುದ್ದಿಯನ್ನ ನೀಡಲು ಬೇಜಾರಾಗ್ತಾ ಇದೆ. ಹೌದು, ನಟನಾಗಿ, ಹಾಸ್ಯ ಕಲಾವಿದನಾಗಿ, ನಿರ್ಮಾಪಕ, ನಿರ್ದೇಶಕರಾಗಿ ಸಿನಿಮಾ ಕ್ಷೇತ್ರದಲ್ಲಿ ಮೂರ್ನಾಲ್ಕು ದಶಕಗಳ ಕಾಲ ಸೇವೆ ಸಲ್ಲಿಸಿದ ಮೇರು ನಟ ದ್ವಾರಕೀಶ್ ಅವರು ಇನ್ನಿಲ್ಲ. ಹಲವು ದಿನಗಳಿಂದ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದ ದ್ವಾರಕೀಶ್ ಅವರು ಇಂದು ಅಂದ್ರೆ ಏಪ್ರಿಲ್ 16, 2024 ಬೆಳಗ್ಗೆ 10ರಿಂದ 10:30 ಈ ಸಮಯದಲ್ಲಿ ತಮ್ಮ ಮನೆಯಲ್ಲೇ ಕೊನೆಯುಸಿರೆಳೆದಿದ್ದಾರೆ. ದ್ವಾರಕೀಶ್ ಅವರು ಅಸ್ತಂಗತ ಎನ್ನುವ ಸುದ್ದಿ ಬರೀ ಚಿತ್ರರಂಗಕ್ಕೆ ಮಾತ್ರವಲ್ಲ, ಕರುನಾಡಿಗೆ ಮತ್ತು ಅವರ ಅಭಿಮಾನಿ ವರ್ಗಕ್ಕೂ ಸಿಡಿಲು ಬಡದಂತಾಗಿದೆ. ದ್ವಾರಕೀಶ್ ಅವರು ಸಾವನ್ನಪ್ಪುವ ಹಿಂದಿನ ದಿನ ಅಂದ್ರೆ ನಿನ್ನೆ ಮನೆಯಲ್ಲಿ ಕುಟುಂಬದವರೊಂದಿಗೆ ಆರಾಮಾಗಿ ಮಾತನಾಡ್ತಾ ಇದ್ರಂತೆ. ರಾತ್ರಿ ಮಲಗುವಾಗ ಸ್ವಲ್ಪ ಉಸಿರಾಟದ ಸಮಸ್ಯೆ ಹೆಚ್ಚಾಗಿತ್ತಂತೆ. ಈ ವೇಳೆ ಕುಟುಂಬದವರಿಗೂ ಮಾಹಿತಿನ ತಿಳಿಸಿದ್ರಂತೆ. ಮತ್ತೆ ಏನೂ ಆಗುವುದಿಲ್ಲ ಬಿಡು, ಸರಿ ಹೋಗುತ್ತೆ ಅಂತ ಮಲಗಿದ್ರಂತೆ. ಬೆಳಗ್ಗೆ 7 ಗಂಟೆಗೆ ಮಗ ಬಂದು ಎಬ್ಬಿಸಿದಾಗ ದ್ವಾರಕೀಶ್ ಅವರು ಸ್ವಲ್ಪ ಹೊತ್ತು ಎದ್ದು ಕಾಫಿ ಕುಡಿದು ನಾನು ಇನ್ನೂ ಸ್ವಲ್ಪ ಮಲಗುತ್ತೇನೆ, ವಿಶ್ರಾಂತಿ ಪಡೆಯುತ್ತೇನೆ ಅಂತ ಸ್ವಲ್ಪ ಹೊತ್ತು ಬಿಟ್ಟು ಎಬ್ಬಿಸು ಮಗನೆ ಅಂತ ಮಗನಿಗೆ ತಿಳಿಸಿ ಕಣ್ಣು ಮುಚ್ಚಿದ್ರಂತೆ. ಮಗ ಗಿರಿ ಅಪ್ಪ ಹೇಳಿದಂಗೆ ಸ್ವಲ್ಪ ಸಮಯ ಬಿಟ್ಟು ಬಂದು ಎಬ್ಬಿಸಲು ಪ್ರಯತ್ನ ಮಾಡಿದಾಗ ದ್ವಾರಕೀಶ್ ಅವರು ಕಣ್ಣು ಬಿಟ್ಟು ಮಗನನ್ನ ನೋಡ್ಲೇ ಇಲ್ಲ, ಮತ್ತೆ ಮಾತನಾಡಿಸ್ಲೇ ಇಲ್ಲ. ಈ ಸಂದರ್ಭದಲ್ಲಿ ದಿಕ್ಕು ತೋಚದೆ ಭಯಕ್ಕೆ ಒಳಗಾಗಿರುವಂತಹ ಮಗ ಕೂಡಲೇ ವೈದ್ಯರನ್ನ ಮನೆಗೆ ಕರೆಸಿ ಪರೀಕ್ಷಿಸಿದಾಗ ವೈದ್ಯರು ದ್ವಾರಕೀಶ್ ಅವರ ಸಾವಿನ ಸುದ್ದಿಯನ್ನ ಖಚಿತಪಡಿಸಿದ್ದಾರೆ. ಮಾಧ್ಯಮಗಳಲ್ಲಿ ಈ ಸುದ್ದಿ ಪ್ರಕಟವಾಗ್ತಾ ಇದ್ದಂತೆ ಹಲವು ಅಭಿಮಾನಿಗಳ ಮನದಲ್ಲಿ ದ್ವಾರಕೀಶ್ ಅವರು ನಮ್ಮನ್ನ ಅಗಲಿಲ್ಲ, ಇದು ಸುಳ್ಳು ಸುದ್ದಿ ಅಂತ ಅಂದ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಈ ಹಿಂದೆ ಹಲವು ಬಾರಿ ಕೆಲ ಕಿಡಿಗೇಡಿಗಳು ದ್ವಾರಕೀಶ್ ಅವರು ಇಹಲೋಕ ತ್ಯಜಿಸಿದ್ದಾರೆ ಎಂದು ಪೋಸ್ಟ್ಗಳನ್ನು ಬರೆದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುವ ಮೂಲಕ ಅಭಿಮಾನಿಗಳ ಮನದಲ್ಲಿ ಗೊಂದಲ ಮೂಡಿಸ್ತಾ ಇದ್ರು. ಈ ಕುರಿತಾಗಿ ದ್ವಾರಕೀಶ್ ಅವರು ತಾವೇ ಖುದ್ದಾಗಿ ವಿಡಿಯೋ ಮಾಡುವ ಮೂಲಕ ನಾನು ಬದುಕಿದ್ದೇನೆ, ನನ್ನ ಆರೋಗ್ಯ ಕ್ಷೇಮವಾಗಿದೆ, ಯಾರೂ ಭಯಪಡುವ ಅವಶ್ಯಕತೆ ಇಲ್ಲ ಎಂದು ಅದೆಷ್ಟೋ ಬಾರಿ ಇಂತಹ ಗೊಂದಲಗಳಿಗೆ ತೆರೆ ಎಳೆದಿದ್ದಾರೆ. ಆದರೆ ಈಗ ಬಂದಿರುವ ಸುದ್ದಿ ನಿಜವೇ ಆದರೂ ಅಭಿಮಾನಿಗಳು ಮಾತ್ರ ನಂಬುತ್ತಿಲ್ಲ, ಒಪ್ಪುತ್ತಿಲ್ಲ. ಅವರು ಇನ್ನಷ್ಟು ದಿನಗಳ ಕಾಲ ನಮ್ಮೊಂದಿಗೆ ಇರಬೇಕಾಗಿತ್ತು, ಹಾಗೆ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ಬೇಕಾಗಿತ್ತು, ಸಿನಿಮಾಗಳನ್ನು ನಿರ್ಮಾಣ ಮಾಡಬೇಕಾಗಿತ್ತು, ಹಾಗೆ ಇನ್ನಷ್ಟು ಹೊಸ ಮುಖಗಳಿಗೆ ಅವಕಾಶಗಳನ್ನು ನೀಡಬೇಕಾಗಿತ್ತು ಅನ್ನೋ ಹಂಬಲ ಅಭಿಮಾನಿಗಳದಾಗಿದೆ. ಆದರೆ ವಿಧಿ ಆಟವೇ ಬೇರೆಯದಾಗಿದೆ. 81ರ ವಯಸ್ಸಿನಲ್ಲಿ ಹಿರಿಯ ನಟ ದ್ವಾರಕೀಶ್ ಅವರು ನಮ್ಮನ್ನ ಅಗಲಿ ಇಹಲೋಕ ತ್ಯಜಿಸಿದ್ದು ಮಾತ್ರ ಸತ್ಯ.